ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿರುವಂಥದ್ದು. ಸದ್ಯಕ್ಕೆ ಆ ದಾಳಿ ನಡೆದಂಥ ಸ್ಥಳ ಏನಿದೆ ಬಿಡದಿ ಅವರ ನಿವಾಸ, ಆ ನಿವಾಸದ ಬಳಿ ನಾವಿದ್ದೇವೆ. ಇವತ್ತು ಸರಿಸುಮಾರು ಮಧ್ಯರಾತ್ರಿ 12 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ಅಂದರೆ ರಿಕ್ಕಿ ರೈ ತನ್ನ ಬಿಡದಿ ಮನೆಯಿಂದ ಬೆಂಗಳೂರಿಗೆ ತೆರಳುವಂತಹ ನಿಟ್ಟಿನಲ್ಲಿ ತಯಾರಿಯಾಗಿರ್ತಾರೆ. ಅದೇ ನಿಟ್ಟಿನಲ್ಲಿ ಮನೆಯಿಂದ ಆಚೆ ಬಂದಂತಹ ಕೆಲವೇ ಮೀಟರ್ ದೂರದಲ್ಲಿ ಅವರಿಗಾಗಿ ಕಾಯ್ದುಕೊಂಡಿದ್ದಂತಹ ದುಷ್ಕರ್ಮಿಗಳು ಗುಂಡನ್ನ ಹಾರಿಸಿರುವಂಥದ್ದು. ಸರಿಸುಮಾರು 2 ರೌಂಡ್ಗಳ ಫೈರ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಯಾವಾಗಲೂ ರಿಕ್ಕಿ ರೈ ಡ್ರೈವಿಂಗ್ ಮಾಡ್ತಾ ಇದ್ರು, ಆದರೆ ಇವತ್ತು ರಿಕ್ಕಿ ರೈ ಜೊತೆಗೆ ಅವರ ಚಾಲಕ ರಾಜು ಇದ್ದ. ಸೊ ಹಾಗಾಗಿ ಆತ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತಿದ್ದ, ಜೊತೆಗೆ ಹಿಂಬದಿಯಲ್ಲಿ ರಿಕ್ಕಿ ರೈ ಕೂತಿದ್ರು. ಯಾವಾಗ ಆ ಫೈರಿಂಗ್ ಮಾಡಲಾಗುತ್ತೆ, ಪ್ರಮುಖವಾಗಿ ಡ್ರೈವರ್ನ ಗುರಿಯಾಗಿಸಿಕೊಂಡು ಮಾಡಲಾಗುತ್ತೆ. ಅದಾದ ಬಳಿಕವಾಗಿ ಹಿಂಬದಿ ಇರುವಂತಹ ನಿಟ್ಟಿನಲ್ಲಿ ಫೈರಿಂಗ್ ಕೂಡ ಆಗುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಚಾಲಕ ಡ್ರೈವಿಂಗ್ ಸೀಟ್ನಲ್ಲಿದ್ದ ಆತ ಬೊಕ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಆತ ಹಿಂದೆ ಬದಿ ಇದ್ದಂತಹ ರಿಕ್ಕಿ ರೈಗೆ ಒಂದಷ್ಟು ಮುಖ ಹಾಗೂ ಕೈ ಕಾಲುಗಳ ಬಳಿ ಒಂದಷ್ಟು ಗಾಯಗಳಾಗಿರುವಂಥದ್ದು. ಈಗಾಗಲೇ ಆತನನ್ನ ಆಸ್ಪತ್ರೆಗೆ ಸಾಗಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಈ ಘಟನಾ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಜೊತೆಗೆ ಈಗ ಘಟನೆಯ ಸಂಬಂಧವಾಗಿ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ರಾಜು ಚಾಲಕ ರಾಜು ಕೂಡ ಅಲ್ಲೇ ಇರುವಂಥದ್ದು. ಆತನಿಂದ ಮಾಹಿತಿ ಪಡೆಯುವಂತಹ ಒಂದಷ್ಟು ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು. ಇನ್ನು ರಿಕ್ಕಿ ರೈ ಸಾಕಷ್ಟು ರಿಯಲ್ ಎಸ್ಟೇಟ್ ನಲ್ಲಿ ಗುರುತಿಸಿಕೊಂಡಿದ್ರು ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ 2 ದಿನಗಳ ಹಿಂದಷ್ಟೇ, ಅಂದ್ರೆ ರಷ್ಯಾಗೆ ತೆರಳಿದ್ರು. ಆದ್ರೆ 2 ದಿನಗಳ ಹಿಂದಷ್ಟೇ ರಿಕ್ಕಿ ರೈ ವಾಪಸ್ ಆಗಿದ್ರು. ಆದರೆ ಅದಾದ ಬಳಿಕವಾಗಿ ಈಗ ನಡೆದಿರುವಂತಹ ಫೈರಿಂಗ್ ಅನ್ನ ನೋಡೋದಾದ್ರೆ ಎಲ್ಲೋ ಗುರಿಯಾಗಿ ರಿಕ್ಕಿ ರೈನ ಗುರಿಯಾಗಿಸಿಕೊಂಡು ಒಂದು ಶೂಟ್ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಆಗಿರುವಂಥದ್ದು. ನೀವು ನೋಡಬಹುದು ಇಲ್ಲಿ ರಕ್ತದ ಕಲೆಗಳು ಕೂಡ ಇರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಈ ಸ್ಥಳದಲ್ಲಿ ಪೊಲೀಸರು ಮೊಕ್ಕಾಮನ್ನ ಹೂಡಿದ್ದಾರೆ. ಜೊತೆಗೆ ಒಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಭೂಗತ ಲೋಕದ ಮಾಜಿ ದೊರೆ ಮುತ್ತಪ್ಪ ರೈ ಅವರ ಪುತ್ರನ ಮೇಲೆ ಈಗ ಮತ್ತೆ ಟಾರ್ಗೆಟ್ ಆಗಿದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಟಾರ್ಗೆಟ್ ಆಗಿದೆ, ಯಾಕೆ ಅವರ ಮೇಲೆ ಫೈರ್ ಅನ್ನ ಮಾಡಲಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಹಲವು ಅನುಮಾನ ಇದೆ. ಹೀಗಾಗಿ ಈ ಸಂಬಂಧವಾಗಿ ಈಗಾಗಲೇ ಬಿಡದಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಗಾಯಾಳು ಏನಿದ್ದಾರೆ ರಿಕ್ಕಿ ರೈ ಅವರನ್ನು ಕೂಡ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಅಲ್ಲಿ ಕೂಡ ಈಗ ಚಿಕಿತ್ಸೆ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಜಗದೀಶ್, TV9 ಬೆಂಗಳೂರು. ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಫೈರಿಂಗ್ ಆಗಿದ್ದು, ಮುತ್ತಪ್ಪ ರೈ ಪುತ್ರ ರಿಕ್ಕಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಮಧ್ಯರಾತ್ರಿ 12:30 ಸರಿಸುಮಾರಿಗೆ ರಾಮನಗರ ತಾಲೂಕಿನ ಬಿಡದಿ ಮನೆ ಬಳಿ ಒಂದು ಘಟನೆ ಸಂಭವಿಸಿದೆ. ತಡರಾತ್ರಿ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಈ ಫೈರಿಂಗ್ ಮಾಡಿದ್ದಾರೆ. ಯಾರು ಆ ದುಷ್ಕರ್ಮಿಗಳು, ಏನು ಎತ್ತ, ಯಾವ ಕಾರಣಕ್ಕಾಗಿ ಇಲ್ಲಿ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 2 ಸುತ್ತಿನ ಗುಂಡಿನ ಫೈರಿಂಗ್ ಅನ್ನ ನಡೆಸಿದ್ದಾರೆ ದುಷ್ಕರ್ಮಿಗಳು. ನೇರವಾಗಿ ರಿಕ್ಕಿಯನ್ನೇ ಟಾರ್ಗೆಟ್ ಮಾಡಿ ಅವರು ಚಾಲನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಲೆಕ್ಕಾಚಾರದ ಮೇಲೆ ಅವರು ಡ್ರೈವರ್ ಸೀಟ್ ಏನು ಕಂಡು ಬರುತ್ತೆ ಅದರ ಮೇಲೆಯೇ ನೇರವಾಗಿ 2 ಸುತ್ತಿನ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅವರ ಚಾಲಕ ರಾಜು ಕ್ಷಣಾರ್ಧದಲ್ಲಿ ಪಾರಾಗಿದ್ದಾರೆ. ಅವರು ತಲೆ ಬಗ್ಗಿಸಿದ್ರಿಂದಾಗಿ ಕ್ಷಣಾರ್ಧದಲ್ಲಿ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇನ್ನು ಪಕ್ಕದಲ್ಲೇ ಕುಳಿತಿದ್ದಂತಹ ರಿಕ್ಕಿ ಮೂಗು ಹಾಗೂ ಕೈಗೆ ಇಲ್ಲಿ ನೇರವಾಗಿ ಗುಂಡು ತಗುಲಿದ್ರಿಂದಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು ಸ್ಥಳದಲ್ಲಿ ಅಲ್ಲಿದ್ದಂತಹ ಥಿಂಗ್ಸ್ಗಳೆಲ್ಲ ಗಾಡಿಯಲ್ಲಿ ಏನಿತ್ತು ಆ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಇನ್ನು ಕಾರ್ನಲ್ಲಿ ಇದ್ದಂತಹ ಒಂದಷ್ಟು ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹೊರಭಾಗದಲ್ಲಿ ಬಿದ್ದಿರೋದ್ರಿಂದಾಗಿ ಪೊಲೀಸರು ಸ್ಥಳ ಮಹಜರನ್ನು ನಡೆಸ್ತಾ ಇದ್ದಾರೆ. ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಯಾರಿಂದ ಈ ಅಟ್ಯಾಕ್ ಆಗಿರಬಹುದು, ಜೊತೆಗೆ ಈ ಹಿಂದೆ ಏನಾದರೂ ಥ್ರೆಟ್ ಏನಾದರೂ ಇತ್ತಾ, ಯಾರ ಮೇಲಾದರೂ ಸಂಶಯಗಳೇನಾದರೂ ಇದೆಯಾ, ಏನು ಇತ್ತ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರ ಹತ್ರನೂ ಕೂಡ ಈಗಾಗಲೇ ಪೊಲೀಸರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅಟ್ಯಾಕ್ ಆಗಿರಬಹುದು ಅನ್ನುವಂತಹ ಲೆಕ್ಕಾಚಾರದ ಮೇಲೆ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಬದಿಯಲ್ಲಿ ರಿಕ್ಕಿ ಮೇಲೆ ಫೈರಿಂಗ್ ಆಗಿರೋದ್ರಿಂದಾಗಿ ಅವರ ತುರ್ತು ಪರಿಸ್ಥಿತಿ ಇರೋದ್ರಿಂದ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ ಅನ್ನು ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಪ್ರಶಾಂತ್ ಇದ್ದಾರೆ. ಪ್ರಶಾಂತ್, ಸರಿಸುಮಾರು 12:30 ಸಮಯದಲ್ಲಿ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ಗಳೇನು ಸಿಗ್ತಾ ಇದೆ?
ಡಾನ್ ಜೈ ಕರ್ನಾಟಕ ಸಂಸ್ಥಾಪಕರಾದಂತ ಮುತ್ತಪ್ಪ ರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಅವರ ಮೇಲೆ ಮಧ್ಯರಾತ್ರಿ ಈ ಒಂದು ಫೈರಿಂಗ್ ಕೂಡ ನಡೆದಿರುವಂತದ್ದು. ಪಕ್ಕಾ ಪ್ಲಾನ್ ಅನ್ನ ಮಾಡಿ ಹತ್ಯೆಗೆ ಕೂಡ ಸಂಚನ ಮಾಡಿರುವಂತದ್ದು. ರಾಮನಗರ ತಾಲೂಕಿನ ಬಿಡದಿ ಬಳಿ ಈ ಒಂದು ಘಟನೆ ನಡೆದಿದೆ. ಬಿಡದಿಯ ಬಳಿ ಅವರು ದೊಡ್ಡದಾದಂತ ಒಂದು ಫಾರ್ಮ್ ಹೌಸ್ ಇದೆ, ಸಾಕಷ್ಟು ಅಲ್ಲಿ 100 ಎಕರೆ ಜಮೀನು ಕೂಡ ಇರುವಂತದ್ದು. ಅಲ್ಲಿಂದ ಮಧ್ಯರಾತ್ರಿ 12:30 ಸುಮಾರಿಗೆ ಬಿಡದಿಯಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಪಕ್ಕಾ ಪ್ಲಾನ್ ಅನ್ನ ಮಾಡಿ ಹತ್ಯೆಗೆ ಮುಂದಾಗಿರುವಂತದ್ದು. ಗನ್ ಶಾಟ್ ಅನ್ನ ಬಳಸಿ ಏಕಾಏಕಿ ಕಾರಿನ ಮೇಲೆ ಫೈರ್ ಮಾಡ್ತಾರೆ. ಆದ್ರೆ ಅದೃಷ್ಟವಶಾತ್ ಈ ಒಂದು ಘಟನೆಯಲ್ಲಿ ರಿಕ್ಕಿ ರೈ ಪ್ರಾಣಾಪಾಯದಿಂದ ಪಾರಾಗ್ಯಾರ. ಆದ್ರೆ ಏನ್ ಶೂಟ್ ಮಾಡ್ಯಾರ ಈ ವೇಳೆ ಆ ಒಂದು ಬುಲೆಟ್ ಕೂಡ ಅವರಿಗೆ ತಾಗಿರುವಂತದ್ದು. ಹೀಗಾಗಿ ಮೂಗಿನ ಭಾಗ ಮತ್ತೆ ಕೈಗೂ ಕೂಡ ಸಂಪೂರ್ಣವಾಗಿ ಗಂಭೀರವಾದಂತಹ ಗಾಯ ಆಗಿದೆ. ತಕ್ಷಣ ಅವ್ರನ್ನ ಬಿಡದಿ ಬಳಿ ಇರುವಂತಹ ಭರತ್ ಶೆಟ್ಟಿ ಅಂತ ಈ ಒಂದು ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆನ ಕೊಟ್ಟು ಆ ನಂತರದಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆ ಮುಂದುವರೆಸಿರುವಂತದ್ದು. ಮಧ್ಯರಾತ್ರಿ ಇವರು ಅವರ ಕಾರಿನ ಚಾಲಕ ರಾಜು ಜೊತೆಗೆ ಪರ್ಸನಲ್ ಗನ್ ಮ್ಯಾನ್ ಕೂಡ ಇರುವಂತದ್ದು, ಅವರ ಜೊತೆಗೆ ತೆರಳುತ್ತಾ ಇದ್ರು. ಈ ಒಂದು ಅವರ ಮೂವ್ಮೆಂಟ್ ಅನ್ನ ಸಾಕಷ್ಟು ಚಲನವಲನ ಗಮನಿಸಿದಂತಹ ದುಷ್ಕರ್ಮಿಗಳು ಏಕಾಏಕಿ ಒಂದು ಸುತ್ತಿನ ಫೈರ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಅದಕ್ಕೂ ಮೊದಲು 11:30 ಸುಮಾರಿಗೆ ಅವರು ಮನೆಯಿಂದ ಅಂದ್ರೆ ಬಿಡದಿ ಮನೆಯಿಂದ ವಾಪಸ್ ಬೆಂಗಳೂರಿಗೆ ತೆರಳಕ್ ಹೋಗ್ತಿರ್ತಾರೆ. ಆದ್ರೆ ಬಿಡದಿ ಬಳಿ ಏನೋ ಒಂದು ಮರ್ತಿಯಾರ ಅಂತ ವಾಪಸ್ ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಒಂದು ಅರ್ಧ ಗಂಟೆಯ ಕಾಲವನ್ನ ಕಳೆದು ಮತ್ತೆ 2ನೇ ಬಾರಿ ತೆರಳಿದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ರಾಮನಗರ SP ಶ್ರೀನಿವಾಸ್ ಗೌಡರು ಕೂಡ ಬಂದಿದ್ದಾರೆ, ಜೊತೆಗೆ FSL ತಂಡ ಕೂಡ ಬಂದಿದ್ದಾರೆ. ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಆಗ್ತಿರುವಂತದ್ದು. ಮತ್ತೊಂದ್ ಕಡೆ ಈಗಾಗಲೇ ದುಷ್ಕರ್ಮಿಗಳ ಕೆಲವೊಂದಿಷ್ಟು ಕ್ಲೂ ಕೂಡ ಸಿಕ್ಕಿದೆ. ಅಂದ್ರೆ ಆ ಒಂದು ಅವ್ರದ್ದು ಫಾರ್ಮ್ ಹೌಸ್ ಇಂದ ಅಂದ್ರೆ ಆ ಮನೆಯ ಮುಂಭಾಗದ ಗೇಟ್ ದಾಟಿ ರಸ್ತೆಗೆ ದಾಟ್ತಿದ್ದಂತ ಸಂದರ್ಭದಲ್ಲಿ ಇದು ಅಟ್ಯಾಕ್ ಆಗಿರುವಂತದ್ದು. ರಸ್ತೆಯ ಮುಂಭಾಗದಲ್ಲಿ ಒಂದು ಕಾಂಪೌಂಡ್ ಇದೆ, ಆ ಕಾಂಪೌಂಡಿನ ಹಿಂಭಾಗದಲ್ಲಿ ಕೂತ್ಕೊಂಡು ಶೂಟ್ ಅನ್ನ ಮಾಡಿದ್ದಾರೆ. ಆ ಒಂದು ಶೂಟ್ ಮಾಡಿದಂತಹ ಸ್ಥಳದಲ್ಲಿ ಇದೀಗ ಒಂದು ಮೊಬೈಲ್ ಜೊತೆಗೆ 2 ಬುಲೆಟ್ಗಳು ಕೂಡ ಸಿಕ್ಕಿವೆ. ಆ ಹಿನ್ನೆಲೆಯಲ್ಲೂ ಕೂಡ ವಿವಿಧ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಿರುವಂತದ್ದು. ಮತ್ತೊಂದ್ ಕಡೆ ಎಲ್ಲಾದ್ರೂ ಹಳೆ ವೈಷಮ್ಯ ಆಯ್ತಾ ಮತ್ತೆ ಏನಾದ್ರೂ ಅಥವಾ ಪರ್ಸನಲ್ ಅಟ್ಯಾಕ್, ಈ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಪ್ರಾಥಮಿಕವಾಗಿ ಯಾಕೆ ಅಟ್ಯಾಕ್ ಆಗಿದೆ ಅನ್ನೋಂಥದ್ದು ಕೂಡ ತಿಳಿದು ಬಂದಿಲ್ಲ. ಒಂದ್ ಕಡೆ ಈಗಾಗಲೇ ಕಾರಿನ ಚಾಲಕ ಯಾರಿದ್ರು ರಾಜು ಅಂತ, ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮುಂದುವರ್ತಿರುವಂತದ್ದು. ಶಕುಂತಲಾ, ಮೊದಲೇ ಗ್ಯಾಂಗ್ಸ್ಟರ್ ಪುತ್ರ ಆಗಿರೋದ್ರಿಂದಾಗಿ ಅಂದ್ರೆ ಥ್ರೆಟ್ ಏನಾದ್ರು ಇತ್ತಂತ, ಈ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಗ್ತಾ ಇದೆಯಾ? ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತದ್ದು, ಇವರ ತಂದೆ ಮುತ್ತಪ್ಪ ರೈ ಏನಿದ್ರೆ ಅವರು ಮಾಜಿ ಡಾನ್ ಅಂತಾರೆ ಕರ್ಸ್ಕೊಂತಾ ಇದ್ರು. ಪ್ರಾರಂಭದಲ್ಲಿ ಅವ್ರಿಗೆ ಸಾಕಷ್ಟು ಹಿನ್ನೆಲೆ ಇತ್ತು, ಸಾಕಷ್ಟು ವೈಷಮ್ಯ ಇತ್ತು. ಹೀಗಾಗಿ ಅವರು ಸಾಕಷ್ಟು ಜನನ ಗನ್ ಮ್ಯಾನ್ ಅನ್ನಿದ್ರು. ಅಂದ್ರೆ ಬಿಡದಿ ಬಳಿ ಇರುವಂತ ಅವರ ಮನೆ ಏನಿದೆ ಆ ಮನೆ ಬಳಿ ಯಾರೊಬ್ರು ಕೂಡ ತೆರಳಕ್ಕೆ ಸಾಧ್ಯ ಇರಲಿಲ್ಲ. ಸಾಕಷ್ಟು ಮನೆಯ ಸುತ್ತ ಕೂಡ ವೆಪನ್ಸ್ ಅನ್ನ ಹಿಡ್ಕೊಂಡಂತ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇರ್ತಿದ್ರು. ಆ ನಂತರದಲ್ಲಿ ಅವರು ಸಾವನ್ನಪ್ತಾರೆ. ಆ ಸಾವನ್ನಪ್ಪಿದ ನಂತರದಲ್ಲಿ ಇಲ್ಲಿಗೆ ರಿಕ್ಕಿ ಅವರು ಪ್ರತಿನಿತ್ಯ ಬಂದು ಹೋಗ್ತಿರ್ಲಿಲ್ಲ. ಬೆಂಗಳೂರಿನಲ್ಲಿ ಒಂದು ಕೂಡ ನಿವಾಸ ಇದೆ, ಇಲ್ಲಿ ಒಂದು ನಿವಾಸ ಇದೆ. 2 ದಿನಗಳ ಹಿಂದೆ ರಷ್ಯಾದಿಂದ ಬಂದಿದ್ರು, ನಿನ್ನೆ ಇಲ್ಲಿಗೆ ಬಂದಿರುವಂತದ್ದು, ರಾತ್ರಿ ಕೂಡ ಬಂದಿರುವಂತದ್ದು. ಆದ್ರೆ ಅವರು ಪ್ರತಿನಿತ್ಯ ಹೇಗಿರುತ್ತೆ ರಿಕ್ಕಿ ಅಂದ್ರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ರಾತ್ರಿಯ ವೇಳೆ 11:30-12 ಗಂಟೆ ಸುಮಾರಿಗೆ ವಾಪಸ್ ಬೆಂಗಳೂರಿಗೆ ಹೋಗುವಂತದ್ದು ಇಟ್ಕೊಂಡಿದ್ರು. ಇನ್ನು ವಿಶೇಷ ಅಂದ್ರೆ ಪ್ರತಿನಿತ್ಯ ಕಾರನ್ನ ರಿಕ್ಕಿನೇ ಕೂಡ ಚಾಲನೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ಚಾಲಕ ರಾಜು ಕೊಟ್ಟಿ ಹಿಂಬದಿ ಸೀಟಲ್ಲಿ ಇವ್ರು ಕುಳಿತುಕೊಂಡಿದ್ರು. ಈ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಹಳೆ ವೈಷಮ್ಯ ಏನಾರ ಆಯ್ತಾ, ತಂದೆಯ ಮೇಲಿನ ಸೇಡನ್ನ ಏನಾದ್ರು ತೀರ್ಸ್ಕೊಳ್ಳೋದಕ್ಕೆ ಮಗನ ಮೇಲೆ ಏನಾದ್ರು ಅಟ್ಯಾಕ್ ಆಯ್ತಾ, ಅಥವಾ ಇವ್ರದ್ದು ಏನಾದ್ರು ಪರ್ಸನಲ್ ಇತ್ತಾ? ರಿಕ್ಕಿ ಕೂಡ ಇತ್ತೀಚೆಗೆ ಸಾಕಷ್ಟು ರಿಯಲ್ ಎಸ್ಟೇಟ್ ನಲ್ಲಿ ಕೂಡ ತೊಡ್ಕೊಂಡಿದ್ರು. ಅದ್ರಲ್ಲಿ ಏನಾದ್ರು ವೈಷಮ್ಯ ಇತ್ತಾ? ಹೀಗೆ ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮಧ್ಯರಾತ್ರಿ ಅವ್ರು ತೆರಳುತ್ತಿದ್ದಂತ ಸಂದರ್ಭದಲ್ಲಿ ರಿಕ್ಕಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ, ಅವ್ರನ್ನ ಹತ್ಯೆ ಮಾಡೋದಕ್ಕೆ ಕೂಡ ಫೈರಿಂಗ್ ಮಾಡಿರುವಂತದ್ದು. ಆದ್ರೆ ಇವತ್ತು ಅವರ ಅದೃಷ್ಟ ಬಹಳಷ್ಟು ಚೆನ್ನಾಗಿತ್ತು, ಹಿಂಬದಿ ಸೀಟಲ್ಲಿ ಕೂತ್ಕೊಂಡಿದ್ದಾರೆ. ಫೈರ್ ಮಾಡಿದಂತ ಸಂದರ್ಭದಲ್ಲಿ ಆ ಬುಲೆಟ್ ಅಂದ್ರೆ ಬಲಭಾಗದ ಡೋರ್ಗೆ ತಾಗಿ, ಒಳಭಾಗದಲ್ಲಿ ಇದ್ದಂತ ಸೀಟಿಗೆ ತಾಗಿ, ಹಿಂಭಾಗದ ಡೋರಿಗೆ ಆನಂತರದಾಗಿ ಇವರಿಗೆ ಆ ಒಂದು ಬುಲೆಟ್ ಆಗಿರುವಂತದ್ದು. ಈ ಒಂದು ಘಟನೆಯಲ್ಲಿ ಕಾರು ಚಾಲಕ ರಾಜು ಕೂಡ ಬೆನ್ನಿನ ಭಾಗಕ್ಕೆ ಸ್ವಲ್ಪ ಮಟ್ಟಿಗೆ ಗಾಯ ಆಗಿದೆ. ಜೊತೆಗೆ ರಿಕ್ಕಿಗೆ ಮೂಗು ಮತ್ತೆ ಕೈ ಭಾಗ ಕೂಡ ಆಗಿರುವಂತದ್ದು. ಭೂಗತ ದೊರೆ ಅಂತಾನೆ ಮುತ್ತಪ್ಪ ರೈ ಕರೆಸ್ಕೊಂತಾ ಇದ್ರು. ಅವ್ರಿಗೆ ಸಾಕಷ್ಟು ವೈರತ್ವ ಇತ್ತು, ಸಾಕಷ್ಟು ಎನಿಮಿಗಳಿದ್ರು. ಅವರು ಕೂಡ ಸಾಕಷ್ಟು ವೆಪನ್ ಇಟ್ಕೊಂಡು ಬದುಕಿದ್ದಂತ ದಿನಗಳಲ್ಲೂ ಕೂಡ ಇದ್ರು. ಆನಂತರ ರಿಕ್ಕಿ ಕೂಡ ನನ್ನ ಮೇಲೂ ಕೂಡ ದಾಳಿಗಳಾಗಬಾರ್ದು ಅಂತೇಳಿ ಪರ್ಸನಲ್ ಸೆಕ್ಯೂರಿಟಿಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ತಡರಾತ್ರಿ ಇವರ ಮೂವ್ಮೆಂಟ್ ಅನ್ನ ಗಮನಿಸಿದಂತ ದುಷ್ಕರ್ಮಿಗಳು ಏಕಾಏಕಿ ಮಧ್ಯರಾತ್ರಿ ಸಂದರ್ಭದಲ್ಲಿ ದಾಳಿಯನ್ನ ಮಾಡ್ಯಾರ. ಈ ನಿಟ್ಟಲ್ಲೂ ಕೂಡ ಪೊಲೀಸರಿಗೆ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಶಕುಂತಲಾ, ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದಾರಾ ಸದ್ಯಕ್ಕೆ? ಅಂದ್ರೆ ರಿಕ್ಕಿ ಆರೋಗ್ಯ ಸ್ಥಿತಿಗತಿಗಳು ಹೇಗಿದೆ? ಪ್ರಾಥಮಿಕವಾಗಿ ಬಿಡದಿ ಬಳಿ ಇರುವಂತಹ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಿರುವಂತದ್ದು. ಅಂದ್ರೆ ಇವ್ರಿಗೆ ಏಕಾಏಕಿ ದಾಳಿ ಯಾವಾಗಾಯ್ತು, ಇವರೇ ಆ ಒಂದು ಕಾರ್ ಅಂದ್ರೆ ಯಾವ ಕಾರಿನ ಮೇಲೆ ದಾಳಿ ಆಯ್ತು ಆ ಒಂದು ಕಾರಿನ ಮೂಲಕವೇ ಬಿಡದಿ ಬಳಿ ಒಂದು ಭರತ್ ಶೆಟ್ಟಿ ಅಂತ ಒಂದು ಖಾಸಗಿ ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡ್ಕೊಂತಾರೆ. ಅಲ್ಲಿಗೆ ಆ ಒಂದು ಅಷ್ಟೊತ್ತಿಗೆ ಪೊಲೀಸರು ಕೂಡ ಮಾಹಿತಿ ಸಿಗುತ್ತೆ. ಪೊಲೀಸರು ಕೂಡ ಆ ಒಂದು ಆಸ್ಪತ್ರೆಗೆ ತೆರಳಿ ತಕ್ಷಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೂ ಕೂಡ
ಕಳಿಸ್ಕೊಟ್ಟಿರುವಂತದ್ದು. ಅವರ ಪರಿಸ್ಥಿತಿ ಕೂಡ ಈಗ ಗಂಭೀರವಾಗಿರುವಂತದ್ದು. ಅವರು ಕೂಡ ಚಿಕಿತ್ಸೆ ಮುಂದೆ. ಮತ್ತೊಂದ್ ಕಡೆ ಈ ಇನ್ಸಿಡೆಂಟ್ ನಲ್ಲಿ ಗನ್ ಮ್ಯಾನ್ ಮತ್ತೆ ಜೊತೆಗೆ ಕಾರು ಚಾಲಕ ಅವರಿಬ್ಬರೇ ಕೂಡ ಇದ್ದಿದ್ದು. ಒಟ್ಟು ಕಾರ್ನಲ್ಲಿ 3 ಜನ ತೆರಳ್ತಾ ಇದ್ರು ಬೆಂಗಳೂರಿಗೆ ಬಿಡದಿಯಿಂದ. ಈ ನಿಟ್ಟಿನಲ್ಲೂ ಕೂಡ ಕಾರು ಚಾಲಕನನ್ನು ಕೂಡ ವಶಕ್ಕೆ ಪಡ್ಕೊಂಡು ಒಂದ್ ಕಡೆ ಅವರಿಂದ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂತಾ ಇದ್ದಾರೆ. ಮತ್ತೊಂದು ಕಡೆ ಆ ಒಂದು ಫೈರಿಂಗ್ ಏನ್ ನಡೆದಿತ್ತು, ಆ ಒಂದು ಫೈರಿಂಗ್ ಸ್ಥಳದಲ್ಲಿ ಬಹಳ ಪ್ರಮುಖವಾಗಿ ಈಗ ಪೊಲೀಸರಿಗೆ ಒಂದು ಮೊಬೈಲ್ ಸಿಕ್ಕಿದೆ, ಜೊತೆಗೆ 2 ಬುಲೆಟ್ ಕೂಡ ಸಿಕ್ಕಿರುವಂತದ್ದು. ಆ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು ಶಕುಂತಲಾ. ಅಂದ್ರೆ ಈಗ ಮೊಬೈಲ್ ಸಿಕ್ಕಿರೋದ್ರಿಂದ ಅದರಲ್ಲಿ ಸೀಮಿತ ಅಂದ್ರೆ ಯಾರ್ದು ಏನು ಎತ್ತ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಬಿಟ್ಕೊಟ್ಟಿದ್ದಾರಾ ಪೊಲೀಸರು? ಶಕುಂತಲಾ, ಇದುವರೆಗೂ ಯಾವ್ದು ಕೂಡ ಏನು ಅನ್ನೋಂತ ತಿಳಿದು ಬಂದಿಲ್ಲ. ಆದ್ರೆ ಪ್ರಾಥಮಿಕವಾಗಿ ಹೇಗೆ ಹತ್ಯೆ ಆಯ್ತು ಏನು ಅನ್ನೋಂಥದ್ದು ಪೊಲೀಸರು ಇಂಚಿಂಚು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ರು. ಅಂದ್ರೆ ಯಾವ ಆಂಗಲ್ ಇಂದ ಶೂಟ್ ಮಾಡಿರ್ಬೋದು ಅನ್ನೋಂಥ ನಿಟ್ಟಿನಲ್ಲಿ ಮಧ್ಯರಾತ್ರಿಯಲ್ಲಿ ತನಿಖೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅವರು ಅಲ್ಲೊಂದು ಅಂದ್ರೆ ಒಂದು ಕಾಂಪೌಂಡ್ ಇದೆ, ಇವರು ಕಾರಲ್ಲಿ ಏನ್ ಹೇಳ್ತಾ ಇದ್ದಾರೆ, ರಸ್ತೆಯ ಪಕ್ಕದಲ್ಲೇ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ ಪಕ್ಕದಲ್ಲಿಯೇ ಒಂದು ಓಲ್ ಇದೆ. ಆ ಒಂದು ಓಲ್ ನ ಪಕ್ಕದಲ್ಲಿ ಶಾರ್ಟ್ ಗನ್ ಅನ್ನ ಬಳಸಿ ಏಕಾಕಿ ದಾಳಿ ಮಾಡ್ಯಾರೆ. ಆ ದಾಳಿ ನಂತರದಲ್ಲಿ ಆ ದುಷ್ಕರ್ಮಿಗಳು ಏಕಾಕಿ ಅಲ್ಲಿಂದ ಪರಾರಿಯಾದಂತ ಸಂದರ್ಭದಲ್ಲಿ ಆ ಒಂದು ಸ್ಥಳದಲ್ಲಿ 2 ಬುಲೆಟ್ಸ್ ಜೊತೆಗೆ ಒಂದು ಕೀಪ್ಯಾಡ್ ಮೊಬೈಲ್ ಅನ್ನು ಕೂಡ ಅಲ್ಲಿ ಬಿಟ್ಟು ತೆರಳುವಂತ, ಅದು ಕೂಡ ಈಗ ಮಹತ್ವದ ಸಾಕ್ಷಿ ಆಗುತ್ತೆ, ಮಹತ್ವದ ದಾಖಲೆ ಆಗುತ್ತೆ. ಹಾಗಾಗಿ ಆ ಮೊಬೈಲ್ ಯಾರು, ಅದ್ರಲ್ಲಿ ಏನಾದ್ರು ಸಿಮ್ ಕಾರ್ಡ್ ಇದೆಯಾ, ಯಾರು ಬಳಸಿದ್ರು ಅನ್ನೋ ಆಂಗಲ್ ಅಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ಕೊಂತಾರೆ. ಮತ್ತೊಂದ್ ಕಡೆ ರಿಕ್ಕಿಯಿಂದಲೂ ಕೂಡ ಸಾಕಷ್ಟು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳೋದು ಕೂಡ ಪೊಲೀಸರು ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ತಂದೆಯ ವೈಷಮ್ಯ ಹಿನ್ನೆಲೆಯಲ್ಲಿ ಏನಾದ್ರು ಇವ್ರ ಮೇಲೆ ಅಟ್ಯಾಕ್ ಆಯ್ತಾ ಅಥವಾ ಇವರ ಪರ್ಸನಲಿ ಏನಿತ್ತ, ಜೊತೆಗೆ ಸಾಕಷ್ಟು ವ್ಯವಹಾರಗಳಲ್ಲೂ ಕೂಡ ಇವರು ತೊಳ್ಕೊಂಡಿದ್ದಾರೆ. ಬರೀ ಕೇವಲ ಬೆಂಗಳೂರು ಬಿಡದಿ ಭಾಗದಲ್ಲಿ ಅಂತಲ್ಲ, ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ವ್ಯವಹಾರಗಳಿದೆ. ಕೆಲವೊಂದಿಷ್ಟು ಕಡೆ ಈ ಹೂಡಿಕೆಗಳನ್ನ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ಸಾಕಷ್ಟು ತೊಡ್ಕೊಂಡಿದ್ರು. ಆ ಆಂಗಲ್ ಅಲ್ಲಿ ಏನಾದ್ರು ಆಯ್ತಾ ಅಥವಾ ಬೇರೆ ಏನಾದ್ರು ದ್ವೇಷ ಆಯ್ತಾ, ತಂದೆಯ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಏನಾದ್ರು ಅಟ್ಯಾಕ್ ಆಯ್ತಾ ಅಥವಾ ಭೂಗತ ಜಗತ್ತಿಲ್ಲಿ ಏನಾದ್ರು ಎಂಟ್ರಿ ಆಗಿದೆ, ಈ ಎಲ್ಲಾ ಆಂಗಲ್ ಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಈ ನಿಟ್ಟಲ್ಲಿ ಈಗಾಗಲೇ 2-3 ತಂಡಗಳನ್ನ ಕೂಡ ರಚನೆ ಮಾಡ್ತಾರೆ. ಸ್ವತಃ ರಾಮನಗರ SP ಶ್ರೀನಿವಾಸ್ ಗೌಡ್ ಅವರು ಕೂಡ ಸ್ಥಳದಲ್ಲಿ ನಿಂತಿದ್ದಾರೆ. ಜೊತೆಗೆ ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯದ ಎಲ್ಲ ತಜ್ಞರು ಕೂಡ ಬಂದು ಇಂಚಿಂಚು ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕೋದ್ರ ಜೊತೆಗೆ ಸಾಕಷ್ಟು ಕ್ಲೂ ಅನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಈಗಾಗಲೇ ಅವರಿಗೆ ಮಹತ್ವದ ದಾಖಲೆಗಳಂದ್ರೆ ಒಂದ್ ಕಡೆ ಮೊಬೈಲ್ ಸಿಕ್ಕಿರೋದು, ಮತ್ತೊಂದ್ ಕಡೆ ಅವರು ಬಳಸಿರುವಂತ ಬುಲೆಟ್ ಕೂಡ ಸಿಕ್ಕಿರೋದು. ಅದು 70mm ಬುಲೆಟ್ ಅನ್ನುವಂಥದ್ದು ಕೂಡ ಈಗ ಪೊಲೀಸರಿಗೆ ತಿಳಿದು ಬಂದಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮುಂದುವರಿಸಿರುವಂತದ್ದು ಶಕುಂತಲಾ. ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.